ಇವತ್ತು ಬೆಳ್ಳಿತೆರೆ ಮೇಲೆ ಎರಡು ವಿಭಿನ್ನ ಸಿನಿಮಾಗಳು ತೆರೆಗೆ ಬರ್ತಾ ಇವೆ. ವರ್ಷದ ಪ್ರಾರಂಭದಲ್ಲಿ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಡಬಲ್ ಧಮಾಕ ಸಿಗಲಿದ್ದು ರಮೇಶ್ ಅರವಿಂದ್ರ ಅಪ್ಪ ಮಗಳ ಪ್ರೀತಿ ಮತ್ತು ಭಾವನೆಗಳನ್ನು ಹೊತ್ತಂತಹ ಒಂದು ಸಿನಿಮಾವಾಗಿದ್ರೆ, ಮತ್ತೊಂದು ಕಡೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕಾಮನ್ ಮ್ಯಾನ್ ಆಗಿ ಸ್ಕ್ರೀನ್ ಮೇಲೆ ಎಂಟ್ರಿ ಕೊಡ್ತಾ ಇದ್ದಾರೆ. ಎರಡು ಸಿನಿಮಾಗಳು ವರ್ಷದ ಮೊದಲ ಸಿನಿಮಾಗಳಾಗಿದ್ದು ಸಾಕಷ್ಟು ನಿರೀಕ್ಷೆಗಳು ಕೂಡ ಈಗ ಮನೆ ಮಾಡಿವೆ. ಶ್ರೀಕಂಠ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಚಿತ್ರ. ಶ್ರಾವಣಿ ಸುಬ್ರಹ್ಮಣ್ಯ ಖ್ಯಾತಿಯ ಮಂಜು ಸ್ವರಾಜ್ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದು, ಮನುಗೌಡ ಚಿತ್ರದ ನಿರ್ಮಾಣದ ಜವಾಬ್ದಾರಿ ವಹಿಸಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜನೆ ಇರೋ ಶ್ರೀಕಂಠ ಸಾಕಷ್ಟು ವಿಶೇಷತೆಯನ್ನ ಹೊತ್ತು ತರ್ತಿದೆ. ಚಾಂದಿನಿ ಶ್ರೀಧರ್ ಇದೇ ಮೊದಲ ಬಾರಿಗೆ ಶಿವಣ್ಣನಿಗೆ ಜೋಡಿಯಾಗಿದ್ದು, ಶ್ರೀಕಂಠ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಕಾಮನ್ ಮ್ಯಾನ್ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಟ್ರೇಲರ್ ಮತ್ತು ಹಾಡುಗಳ ಮೂಲಕ ಈಗಾಗಲೇ ಭಾರೀ ಸದ್ದು ಮಾಡಿರೋ ಶ್ರೀಕಂಠ ಕಂಪ್ಲೀಟ್ ಕಮರ್ಷಿಯಲ್ ಚಿತ್ರ. ಶ್ರೀಕಂಠ ಚಿತ್ರದ ಜೊತೆಯಾಗಿರೋ ರಮೇಶ್ ಅರವಿಂದ್ ಅಭಿನಯದ 100ನೇ ಚಿತ್ರ ಪುಷ್ಪಕ ವಿಮಾನ ಕೂಡ ತೆರೆಗೆ ಬರ್ತಿದೆ. ರಮೇಶ್ ಅರವಿಂದ್ ಜೊತೆಯಾಗಿ ರಚಿತಾ ರಾಮ್ ಬೇಬಿ ಯುವಿನ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ವಿಖ್ಯಾತ್ ಸ್ಟುಡಿಯೋ ನಿರ್ಮಾಣ ಮಾಡಿರೋ ಪುಷ್ಪಕ ವಿಮಾನ ಚಿತ್ರಕ್ಕೆ ಚರಣ್ ರಾಜ್ ಸಂಗೀತ ಸಂಯೋಜನೆ ಮಾಡಿದ್ರೆ, ಭುವನ್ ಗೌಡ ಕ್ಯಾಮೆರಾ ವರ್ಕ್ ಮಾಡಿದ್ದಾರೆ. ಸೆಟ್ಟೇರಿದಾಗಿನಿಂದಲೇ ಸಾಕಷ್ಟು ಸುದ್ದಿ ಮಾಡಿದ್ದ ಪುಷ್ಪಕ ವಿಮಾನ ಚಿತ್ರ ಕನ್ನಡ ಚಿತ್ರರಂಗದಲ್ಲೇ ಭಾರೀ ಕುತೂಹಲ ಮೂಡಿಸಿದೆ. ತೆರೆ ಮೇಲೆ ಬರ್ತಿರೋ ಈ ಅಪ್ಪ ಮಗಳ ಸುಂದರ ಕಥೆಯನ್ನ ನೋಡಲು ಪ್ರೇಕ್ಷಕರು ಕಾತರದಿಂದ ಕಾದಿದ್ದಾರೆ. ಒಟ್ಟಾರೆ ಹೊಸ ವರ್ಷದ ಪ್ರಾರಂಭ ಅದ್ದೂರಿಯಾಗಿ ಶುರುವಾಗಲಿದ್ದು, ಸ್ಯಾಂಡಲ್ವುಡ್ನ ಇಬ್ಬರು ಬಿಗ್ ಸ್ಟಾರ್ಸ್ ಅಭಿನಯದ ಹಾಗೂ ಭಾರೀ ನಿರೀಕ್ಷೆ ಮೂಡಿಸಿರೋ ಚಿತ್ರಗಳು ಒಟ್ಟಿಗೆ ರಿಲೀಸ್ ಆಗ್ತಿದೆ. ಪವಿತ್ರ ಬಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.